ಸ್ನೇಹಿತರೆ ನಮಸ್ಕಾರ. ದರ್ಶನ್ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಪ್ರಮುಖವಾದಂಥ ಕಾರಣಕರ್ತೆ ಯಾರು ಅಂತೇಳಿ ಕೇಳಿದರೆ ಅದು ಪವಿತ್ರ ಗೌಡ ಅನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಹೇಳ್ತಾರೆ. ಯಾವಾಗ ಪವಿತ್ರ ಗೌಡ ದರ್ಶನ್ ಅವರ ಜೀವನದಲ್ಲಿ ಎಂಟ್ರಿ ಕೊಟ್ಟರು ಆವತ್ತಿನಿಂದ ಇವತ್ತಿನವರೆಗೂ ದರ್ಶನ್ಗೆ ಒಂದಾದ್ಮೇಲೊಂದು ಸಂಕಷ್ಟಗಳು ಎದುರಾಗ್ತಾನಿದೆ. ಈಗ ಹೊಸದಾಗಿ ಎದುರಾಗಿರುವಂಥ ಈ ಕೊಲೆ ಅನ್ನುವಂಥ ಸಂಕಷ್ಟ ಇದೆಯಲ್ಲ, ಇದು ಬಹುಶಃ ದರ್ಶನ್ ಅವರ ಜೀವನಕ್ಕೆ ಕೊನೆಯ ಮೊಳೆ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ರೇಣುಕಾಸ್ವಾಮಿಯ ಈ ಕೊಲೆ ಆರೋಪದಲ್ಲಿ ಪ್ರಮುಖವಾದಂಥ ಆರೋಪಿ ಮತ್ತು A1 ಆರೋಪಿ ಯಾರು ಅಂತೇಳಿ ಕೇಳಿದರೆ ಅದು ಪವಿತ್ರ ಗೌಡ. ಆದರೆ ಪವಿತ್ರ ಗೌಡ ಇಂಥದ್ದೊಂದು ಕೃತ್ಯವನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ದರ್ಶನ್ ಅವರ ಜೊತೆಗೆ ಸ್ನೇಹವನ್ನು ಸಂಪಾದನೆ ಮಾಡೋದಕ್ಕಿಂತ ಮುಂಚೆ ಹಾಗೆಯೇ ಅವರ ಖಾಸಗಿ ಜೀವನದಲ್ಲಿ ಈಗಾಗಲೇ ಒಂದು ಮದುವೆ ಆಗಿದ್ರು ಅನ್ನೋ ಒಂದು ವಿಚಾರ ಸಾಕಷ್ಟು ಜನರಿಗೆ ಗೊತ್ತು. ಸಂಜಯ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಮದುವೆಯನ್ನು ಮಾಡಿಕೊಂಡಿದ್ರು ಈ ಮೊದಲು. ಆ ಸಂಜಯ್ ಸಿಂಗಿಗೆ ಹುಟ್ಟಿದಂತಹ ಮಗುವೆ ಪವಿತ್ರ ಗೌಡ ಜೊತೆಗೆ ಇರುವಂತಹ ಹೆಣ್ಮಗು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ನಂತರ ಅಂದರೆ ಯಾವಾಗ ಸಂಜಯ್ ಸಿಂಗ್ ಜೊತೆಗೆ ಪವಿತ್ರ ದೂರ ಆಗ್ತಾರೋ ಅದಾದ ಬಳಿಕ ದರ್ಶನ್ ಜೊತೆಗೆ ಸಂಬಂಧ ಶುರುವಾಗುತ್ತೆ ಅನ್ನುವಂಥ ಮಾತಿದೆ. ಅಥವಾ ದರ್ಶನ್ ಜೊತೆಗೆ ಸಂಬಂಧ ಶುರುವಾದಂಥ ಕಾರಣಕ್ಕೆ ಸಂಜಯ್ ಸಿಂಗ್ ಜೊತೆಗೆ ಇವರ ಪವಿತ್ರ ಅವರ ಸಂಬಂಧ ಹಳಸಿತ್ತು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಬಟ್ ಅದರ ಬಗ್ಗೆ ಅವರಿಬ್ಬರು ಕೂಡ ಕರೆಕ್ಟಾಗಿ ಕ್ಲಾರಿಟಿ ಆದಂಥ ಉತ್ತರವನ್ನು ಕೊಟ್ಟಿಲ್ಲ. ಬಟ್ ಇದೇ ಸಂಜಯ್ ಸಿಂಗ್ ಯಾರು ಈ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಇದ್ದಾರಲ್ಲ, ಇವರು ಪವಿತ್ರ ಗೌಡ ಪರವಾಗಿ ಬ್ಯಾಟ್ ಬೀಸಿದ್ರ. ಪವಿತ್ರ ಗೌಡ ಮಾಡಿದ್ದು ತಪ್ಪು, ಬಟ್ ಆದರೆ ಮಾಡುವುದು ಅನಿವಾರ್ಯತೆ ಆಗಿತ್ತು, ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರ್ದಾಗಿತ್ತು. ಬಟ್ ಅಂಥವನ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತೆ ಕಾನೂನಿನ ಮೂಲಕ ಹೋರಾಟವನ್ನು ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಜೊತೆಗೆ ಸಂಜಯ್ ಸಿಂಗು ಮತ್ತು ಪವಿತ್ರ ನಡುವೆ ಈ ಪ್ರೀತಿ ಶುರುವಾಗಿದ್ದು ಹೇಗೆ? ಯಾಕಂತ ಹೇಳಿದ್ರೆ ಪವಿತ್ರ ಗೌಡಗೆ ಆ ಸಂದರ್ಭದಲ್ಲಿ ಇಂಗ್ಲೀಷ್ ಬರ್ತಿರಲಿಲ್ಲ. ಸಂಜಯ್ ಇಲ್ಲಿ ಕನ್ನಡವನ್ನು ಮಾತಾಡೋಕ್ಕೆ ಸಾಧ್ಯವಾಗಲಿಲ್ಲ, ಕಾರಣ ಉತ್ತರ ಪ್ರದೇಶ ಮೂಲದವರು ಸಂಜಯ್ ಸಿಂಗು. ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗಿದ್ದು ಹೇಗೆ? ಇಲ್ಲಿ ಗೌಡ್ರು, ಅಲ್ಲಿನ ಸಿಂಗು, ಇವರ ನಡುವೆ ಪ್ರೀತಿ ಶುರುವಾಗಿದ್ದು ಎಲ್ಲಿಂದ, ಮದುವೆ ಆಗಿದ್ದು ಹೇಗೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ದರ್ಶನ್ ಅವರು ಇವತ್ತು ಜೈಲು ಸೇರೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತೆ ಮತ್ತು ದರ್ಶನ್ ಅವರಿಗೆ ಪದೇ 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 ಸಂಕಷ್ಟಗಳು ಎದುರಾಗೋದಕ್ಕೆ ಪ್ರಮುಖವಾದಂತಹ ಕಾರಣಕರ್ತೆ ಯಾರು ಅಂತೇಳಿ ಕೇಳಿದರೆ ಅದು ಪವಿತ್ರ. ದರ್ಶನ್ ಅವರ ಖಾಸಗಿ ಜೀವನ ಅಥವಾ ವೈವಾಹಿಕ ಜೀವನ ಕಂಪ್ಲೀಟಾಗಿ ಹಳಿ ತಪ್ಪೋದಕ್ಕೆ ಕಾರಣವಾಗಿದ್ದು ಕೂಡ ಈ ಪವಿತ್ರ ಗೌಡ ಬಂದ ಮೇಲೇನೆ ಅಂತೇಳಿ. ಪವಿತ್ರ ಗೌಡ ಅವರ ಈ ಬಂಧನದಲ್ಲಿ ಸಿಲುಕಿದಂಥ ದರ್ಶನ್ ಅವರಿಗೆ ಒಂದು ರೀತಿ ಅಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿಯ ನಿರ್ಮಾಣ ಆಗಲಿಲ್ಲ. ಯಾವಾಗಿನಿಂದ ಪವಿತ್ರ ಗೌಡ ಜೊತೆಗೆ ಅಕ್ರಮ ಸಂಬಂಧ ದರ್ಶನ್ದು ಶುರುವಾಯಿತು ಆವತ್ತಿನಿಂದ ಕಟ್ಕೊಂಡಂಥ ಹೆಂಡತಿಗೂ ಕೂಡ ವಿಪರೀತವಾದಂಥ ಟಾರ್ಚರ್ ಹೆಚ್ಚಾಯಿತು. ವಿಜಯಲಕ್ಷ್ಮಿಗೆ ಇನ್ನಿಲ್ಲದ ಟಾರ್ಚರನ್ನು ಕೊಟ್ಟಿರುವಂಥ ದರ್ಶನ್ ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ವಿಜಯಲಕ್ಷ್ಮಿ ಇಲ್ಲಿವರೆಗೆ ಬಂದಿರೋದೇ ದೊಡ್ಡ ವಿಚಾರ. ಹೀಗಿರುವಾಗ ಪವಿತ್ರ ಗೌಡಗೆ ದರ್ಶನ್ ಬಗ್ಗೆ ಎಲ್ಲವೂ ಕೂಡ ಗೊತ್ತಿತ್ತು, A to Z ಗೊತ್ತಿತ್ತು. ಪವಿತ್ರ ಗೌಡಗೂ ಕೂಡ ಬೇಕಾಗಿದ್ದು ಇದೆ. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಎರಡು ಥರದಲ್ಲಿ ಹಸಿದ ಹೆಬ್ಬುಲಿ ಆಗಿದ್ಲು. ಒಂದು ಆಕೆಯ ಕಾಮನೆಗಳನ್ನು ಈಡೇರಿಸುವಂಥರಲ್ಲಿ, ಮತ್ತೊಂದು ಆಕೆಯ ಫೈನಾನ್ಷಿಯಲ್ ನೀಡ್ಸ್ಗಳನ್ನು ಈಡೇರಿಸೋದ್ರಲ್ಲೂ. ಎರಡರಲ್ಲೂ ಕೂಡ ಒಬ್ಬ ಸೂಕ್ತ ವ್ಯಕ್ತಿ ಬೇಕಾಗಿತ್ತು. ಅದೇ ಸಂದರ್ಭಕ್ಕೆ ಪರಿಚಯವಾದಂತಹ ನಟನೆ ಈ ದರ್ಶನ್. ಆದರೆ ಇಲ್ಲಿ ದರ್ಶನ್ ಜೊತೆಗೆ ಈ ಸ್ನೇಹ ಅಥವಾ ದರ್ಶನ್ ಜೊತೆಗೆ ಮದುವೆ ಅಥವಾ ದರ್ಶನ್ ಜೊತೆಗೆ ಈ ಅಕ್ರಮ ಸಂಬಂಧ ಇದು ಯಾವುದೇ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಮದುವೆ ಆಗಿರೋದಕ್ಕೆ ಪ್ರೂಫ್ ಇಲ್ಲ, ಮದುವೆ ಆಗಿದ್ದೇ ಇರುವುದರಿಂದ ಇದನ್ನು ಅಕ್ರಮ ಸಂಬಂಧ ಅಂತಲೇ ಹೇಳಬೇಕೇ ಹೊರತು ಬೇರೆ ಯಾವುದೇ ಸಂಬಂಧ ಅಂತೇಳಿ ಹೇಳೋ ಹಾಗಿಲ್ಲ. ಸ್ನೇಹ ಅಲ್ಲ ಅನ್ನೋದು ಬಹುಶಃ ಚಿಕ್ಕ ಮಗುಗೂ ಕೂಡ ಅರ್ಥ ಆಗ್ತದೆ. ಹೀಗಿರುವಾಗ ಈ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಈ ಸ್ನೇಹ ಅಥವಾ ಅಕ್ರಮ ಸಂಬಂಧ ಶುರು ಆಗೋದಕ್ಕಿಂತ ಮುಂಚೆನೇ ಈಕೆಗೆ ಪವಿತ್ರ ಗೌಡಗೆ ಒಂದು ಮದುವೆ ಆಗಿತ್ತು ಅನ್ನೋಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿತ್ತು. ದರ್ಶನ್ ಈಗ ಸದ್ಯಕ್ಕೆ ಎರಡನೇವನು. ಜೊತೆಗೆ ಪವಿತ್ರ ಗೌಡ ಜೊತೆಗೆ ಇರುವಂಥ ಹೆಣ್ಮಗು ಪವಿತ್ರ ಗೌಡದ್ದು ಮತ್ತು ಸಂಜಯ್ ಸಿಂಗ್ದು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಅವರ ಮೊದಲ ಗಂಡ ಸಂಜಯ್ ಸಿಂಗ್ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿದೆ. ಬಟ್ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ನಡುವಿನ ಲವ್ ಸ್ಟೋರಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಾಗೆಯೇ ಇವರ ವಿಚ್ಛೇದನಕ್ಕೆ ಕಾರಣನೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ನೋಡಿ, ಸಂಜಯ್ ಸಿಂಗ್ ಅಂತ ಹೇಳಿದರೆ ಬಹುಶಃ ಹೆಸರಲ್ಲೇ ಗೊತ್ತಾಗ್ಬೋದು ನಿಮಗೆ. ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು. ಉತ್ತರ ಪ್ರದೇಶದಿಂದ IT ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದವರು. ಚಾಮರಾಜಪೇಟೆಯಲ್ಲಿ ವಾಸ ಇದ್ದರು ಆರಂಭದಲ್ಲಿ ಎನ್ನುವಂಥ ಮಾಹಿತಿ ಇದೆ. ಪವಿತ್ರ ಗೌಡ ಕೂಡ ಅದೇ ಕಾಲೋನಿಯಲ್ಲಿದ್ದರು. ಇವರಿಬ್ಬರ ನಡುವೆ ಪರಿಚಯ ಆಗುತ್ತೆ, ಪರಿಚಯ ನಂತರ ಸ್ನೇಹವಾಗುತ್ತೆ, ಸ್ನೇಹ ನಂತರ ಮದುವೆ ಆಗುತ್ತೆ ಅನ್ನೋದು ಅವರೇ ಸ್ವತಃ ಸಂಜಯ್ ಸಿಂಗ್ ಅವರೇ ಹೇಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಉದ್ಯೋಗಕ್ಕೆ ಅಂಥೇಳಿ ಬೆಂಗಳೂರಿಗೆ ಬಂದಂಥವ್ರು ಇಲ್ಲಿಯೇ IT ಕೆಲಸವನ್ನು ಮಾಡ್ತಾಯಿದ್ರು. ಈ ವೇಳೆ ಅವರ ಮನೆಯ ಮುಂದೆ ಪವಿತ್ರ ಗೌಡ ಅವರ ಕಿರಾಣಿ ಅಂಗಡಿ ಇತ್ತು. ಅಂದರೆ ಪವಿತ್ರ ಗೌಡ ಅವರ ತಂದೆಯ ಕಿರಾಣಿ ಅಂಗಡಿ ಇತ್ತು. ಈ ಅಂಗಡಿಗೆ ಪವಿತ್ರ ಗೌಡ
ಸಹಜವಾಗಿ ಹೋಗೋದು ಬರೋದು ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಅದರ ಕಂಪ್ಲೀಟ್ ವ್ಯವಹಾರನ ನೋಡ್ಕೊಳ್ತಿದ್ದು ಯಾರು, ಅವರ ತಾಯಿ, ಪವಿತ್ರ ಗೌಡ ಅವರ ತಾಯಿ. ಆ ಅಂಗಡಿಗೆ ಸಂಜಯ್ ಹೋಗ್ತಾ ಇದ್ರು. ಆಗ ಪವಿತ್ರ ಅವರ ಪರಿಚಯ ಸಂಜಯ್ಗೆ ಆಗುತ್ತೆ. ನಂತರ ಪ್ರೀತಿಯೂ ಕೂಡ ಆಗುತ್ತೆ. ಆಗಿನ್ನೂ ಕೂಡ ಪವಿತ್ರಗೆ 18 ವರ್ಷ ವಯಸ್ಸು, ಇನ್ನೂ ಕೂಡ ಓದ್ತಾ ಇದ್ಲು. 2 ಮನೆಯ ಪಾಲಕರು ಕೂಡ ಒಪ್ಪಿ ನಂತರ ಇವರನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಂಜಯ್ ಸಿಂಗ್ ಫೈನಾನ್ಷಿಯಲಿ ವೆಲ್ ಕಂಡೀಷನ್ಡು ಮತ್ತು ಅಟ್ ದಿ ಸೇಮ್ ಟೈಮ್ ಪವಿತ್ರ ಗೌಡ ಕೂಡ ಅಪ್ಪರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ತಾರೆ. ತುಂಬ ರಿಚ್ ಅಲ್ಲ, ಬಟ್ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಪೀಪಲ್ಲೇ. ಆಮೇಲೆ ಅವರು ಕೂಡ ಯಾರು, ಈ ಪವಿತ್ರ ಅವರ ಮನೆಯವರು ಕೂಡ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದರಿಂದ, ಸಂಜಯ್ ಸಿಂಗ್ ಕಡೆಯೂ ಕೂಡ, ಸಂಜಯ್ ಸಿಂಗ್ ತಂದೆ ಕಾಂಟ್ರಾಕ್ಟರ್ ಆಗಿದ್ದರಿಂದ ಸಹಜವಾಗಿ ಅವರು ಕೂಡ ಫೈನಾನ್ಷಿಯಲಿ ಚೆನ್ನಾಗಿದ್ದರು. IT ಯಲ್ಲಿ ಆವಾಗಲೇ ಕೆಲಸ ಮಾಡ್ತಾಯಿದ್ರು. ಆಗ 18 ವರ್ಷ ಅಷ್ಟೇ ಯಾರಿಗೆ, ಪವಿತ್ರಗೆ. 2002ರಲ್ಲಿ ಪವಿತ್ರ ಗೌಡ ಸಂಜಯ್ ಸಿಂಗ್ ಪರಿಚಯ ಆಗುತ್ತೆ. 2007ರಲ್ಲಿ ಇವರಿಬ್ಬರ ಮದುವೆ ಕೂಡ ಆಗುತ್ತೆ. ಮದುವೆ ಆಗಿ 3 ವರ್ಷಕ್ಕೆ ಮಗಳು ಕೂಡ ಹುಡ್ತಾಳೆ. 3 ವರ್ಷ ಇವರ ಸಂಬಂಧ ಚೆನ್ನಾಗೇ ಇತ್ತು. ಆ ಸಂದರ್ಭದಲ್ಲಿ ಇವರಿಬ್ಬರಿಗೆ ಸಮಸ್ಯೆ ಆಗ್ತಿದ್ದಿದ್ದು ಏನು ಅಂತ ಹೇಳಿದ್ರೆ, ಯಾವಾಗ ಈ ಲವ್ ಮಾಡುವಾಗ ಇವೆಲ್ಲ ಗೊತ್ತಾಗಲ್ಲ, ಮದುವೆ ಆಗಿ ಯಾವಾಗ ಸಂಸಾರದ ಜಂಜಾಟದಲ್ಲಿ ಬೀಳ್ತಾರೋ ಆಗ ಇವರಿಗೆ ಎಲ್ಲದೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸಂಜಯ್ ಉತ್ತರ ಪ್ರದೇಶದವರಾದರೆ ಪವಿತ್ರ ಕರ್ನಾಟಕದವಳು. ಈಗ ಪವಿತ್ರಕ್ಕೆ ಇಂಗ್ಲೀಷ್ ನೆಟ್ಟಿಗೆ ಬರ್ತಿರಲಿಲ್ಲ, ಸಂಜಯ್ಗೆ ಕನ್ನಡ ಮಾತನಾಡೋಕ್ಕೆ ಬರ್ತಿರಲಿಲ್ಲ. ಆಗ ಈ ಜೋಡಿ ಸನ್ನೆ ಮೂಲಕ, ಈಗ ಕೈ ಸನ್ನೆ ಬಾಯಿ ಸನ್ನೆ ಮಾಡೋದ್ರ ಮೂಲಕ ಮಾತನಾಡಿಕೊಳ್ತಾ ಇತ್ತು. ಹೀಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಈ ಮಾತುಕತೆಯ ಕೊರತೆಯು ಕೂಡ ಶುರುವಾಯಿತು. ಆಮೇಲೆ ಸಂಜಯ್ ಅವರು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡ್ತಾ ಕನ್ನಡ ಭಾಷೆಯನ್ನು ಕಲಿತರು. ಈಗ ಸಂಜಯ್ ಅವರು ಸುಸ್ಪಷ್ಟವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾತನಾಡ್ತಾರೆ. ಜೊತೆಗೆ ಅದನ್ನು ಅರ್ಥನೂ ಕೂಡ ಮಾಡಿಕೊಂಡು ಮ್ಯಾನೇಜನ್ನು ಮಾಡ್ತಾರೆ. ಆಮೇಲೆ ಪವಿತ್ರ ಗೌಡಗೆ ಇಂಗ್ಲೀಷ್ ಕಲಿಯುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾರೆ. ನಂತರ ಇಂಗ್ಲೀಷ್ ಕೂಡ ಈಗ ಬಹುಶಃ ಪವಿತ್ರ ಕಲ್ತಿದ್ದಾರೆ. ಇನ್ನು ಮದುವೆ ಆಗಿ 3 ವರ್ಷಕ್ಕೆ ಮಗಳು ಕೂಡ ಹುಟ್ಟುತ್ತಾಳೆ. ಮಗಳು ಹುಟ್ಟಿದ ನಂತರ ಪವಿತ್ರಗೆ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಆಸೆ ಹುಟ್ಟುತ್ತೆ. ಅಲ್ಲಿವರೆಗೂ ಕೂಡ ಪವಿತ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದಿಲ್ಲ. ಮಗು ಹುಟ್ಟಿದ ಮೇಲೆ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಈಕೆಗೆ ಒಲವು ಬರುತ್ತೆ. ಆ ಸಂದರ್ಭದಲ್ಲಿ ಆಡಿಷನ್ಗಳಿಗೆ ಹೋಗೋದು ಬೇಡ ಅಂತೇಳಿ ಹೇಳಿದ್ರು. ಯಾರು, ಪತಿ ಸಂಜಯ್ ಸಿಂಗ್ ಬೇಡ ಅಂತೇಳಿ ಹೇಳಿದ್ರು ಕೂಡ ಇಲ್ಲಿ ಸಿನಿಮಾ ಆಡಿಷನ್ಗಳಿಗೆ ಹೋಗೋದು ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾಳೆ. ಆದರೆ ಸಂಜಯ್ ಸಿಂಗ್ ಹೇಳ್ತಾರೆ, ನೀನು ಸರಿ, ನೀನು ಈ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀಯ ಸರಿ, ಬಟ್ ಮಗುನೆಲ್ಲ ನೋಡ್ಕೊಳ್ಳೋದು ಯಾರು, ಬೇಡ ಅಂತ ಅನಿಸುತ್ತೆ ಅಂತ ಹೇಳಿ ಬುದ್ಧಿ ಹೇಳಿದ್ರು ಕೂಡ ಕೇಳೋದಕ್ಕೆ ಈಕೆ ಸಿದ್ಧವಿರಲಿಲ್ಲ. ಹೀಗಾಗಿ ಸಿನಿಮಾ ಆಡಿಷನ್ಗಳಿಗೆ ಹೋಗ್ತಾಯಿದ್ರು. ಪವಿತ್ರ ಅಂದರೆ ಎಲ್ಲರೂ ಕೂಡ ಇವು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಆಮೇಲೆ ಅದೃಷ್ಟ ಇರೋದ್ರಿಂದ ಸಿನಿಮಾಗೆ ಆಯ್ಕೆ ಆದರೂ ಅಂತಲೂ ಕೂಡ ಸಂಜಯ್ ಅವರೇ ಹೇಳ್ತಾರೆ. ನಟಿ ಕೋಳಿ ರಮ್ಯ ಜೊತೆಗೆ ಪವಿತ್ರ ಕೂಡ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ಈ ಚಿತ್ರ ರಿಲೀಸ್ ಆಗಲಿಲ್ಲ ಅನ್ನೋದು ಮಾತ್ರ ಹಾಸ್ಯಾಸ್ಪದ. ಇನ್ನು ಈ ಸಿನಿಮಾದ ಮುಹೂರ್ತಕ್ಕೆ ಸಂಜಯ್ ಸಿಂಗ್ ಕೂಡ ಹೋಗಿದ್ರಂತೆ. ಇದಾದ ನಂತರದಲ್ಲಿ ಮತ್ತೊಂದು ಸಿನಿಮಾ ಶೂಟಿಂಗಿಗೆ ಪವಿತ್ರ ಹೋಗ್ತಾರೆ. ಸಿನಿಮಾಗಳು ಅವರಿಗೆ ಸ್ಟಾರ್ ನಟಿಯರ ಪರಿಚಯ ಇವೆಲ್ಲವೂ ಕೂಡ ಆಗ್ತಾ ಪವಿತ್ರ ಅವರ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಯು ಕೂಡ ನೋಡ್ತಾರೆ. ಇನ್ನು ಸಂಜಯ್ IT ಉದ್ಯೋಗಿ ಆಗಿದ್ದರೆ ಪವಿತ್ರ ಚಿತ್ರರಂಗದಲ್ಲಿ ತನ್ನ ಅಂಬೆಗಾಲನ್ನು ಇಡೋಕ್ಕೆ ಶುರು ಮಾಡ್ತಾರೆ. ಆಗ ಇವರಿಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಸಮಯ ಸಿಗ್ತಾ ಇರಲಿಲ್ಲ, ಹೊಂದಾಣಿಕೆ ಕೂಡ ಆಗ್ತಿರ್ಲಿಲ್ಲ, ಮಗುವನ್ನು ನೋಡ್ಕೊಳ್ಳೋದಕ್ಕೆ ಅಸಾಧ್ಯವಾಗ್ತಿತ್ತು. ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ಜಗಳಗಳು ಕೂಡ ಆಗ್ತಾಯಿದ್ವು. ಪವಿತ್ರ ಅವರೇ ವಿಚ್ಛೇದನ ಬೇಕು ಅಂತ ಹೇಳಿಬಿಟ್ಟು ಸಡನ್ನಾಗಿ ಒಂದಿನ ಸಂಜಯ್ ಅವರನ್ನು ಕೇಳ್ತಾರಂತೆ. ಆಮೇಲೆ ಸಂಜಯ್ ಕೂಡ ಸರಿ, ಇದು ಯಾಕೋ ಸರಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತುಕತೆಯನ್ನು ಮಾಡ್ತಾರೆ, ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು. ಬಟ್ ಪವಿತ್ರ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಇವರಿಬ್ಬರು ಕೂಡ ವಿಚ್ಛೇದನವನ್ನು ಮಾಡ್ಕೊಳ್ತಾರೆ. ಕೊನೆಯದಾಗಿ ಸಂಜಯ್ ಮತ್ತು ಈ ಪವಿತ್ರ ಮಾತನಾಡಿದ್ದು ಕೋರ್ಟ್ ಹಾಲ್ನಲ್ಲಿ. ಅದಾದ ಬಳಿಕ ಇವತ್ತಿನವರೆಗೂ ಕೂಡ ಇವರಿಬ್ಬರು ಕೂಡ ಮತ್ತೆ ಮಾತನಾಡಿಲ್ಲ. ಇವತ್ತಿಗೆ ಸರಿಸುಮಾರು 12 ವರ್ಷ ಆಗಿದೆ. ಇಷ್ಟು ವರ್ಷಗಳಲ್ಲಿ ಅವರು 2-3 ಬಾರಿ ಮಾತ್ರ ಮಗಳ ಜೊತೆಗೆ ಮಾತನಾಡಿದ್ದಾರೆ. ಅದು ಬಿಟ್ಟರೆ ಮಗಳ ಜೊತೆನೂ ಕೂಡ ಮಾತನಾಡಿಲ್ಲ. ಇನ್ನು ಪವಿತ್ರ ಗೌಡ ನಂಬರ್ ಕೂಡ ನನ್ನ ಬಳಿ ಇಲ್ಲ, ನಾನು ಉತ್ತರ ಪ್ರದೇಶದಲ್ಲಿದ್ದೇನೆ. ಪವಿತ್ರ ತಂದೆ ತಾಯಿಗೆ ಸಂಜಯ್ ಫೋನ್ ಮಾಡಿ ಮಗಳ ಜೊತೆಗೆ ವರ್ಷಕ್ಕೊಮ್ಮೆ ಮಾತನಾಡ್ತಾರಂತೆ, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಈ 12 ವರ್ಷಗಳಲ್ಲಿ ದರ್ಶನ್ ಪವಿತ್ರ ಪರಿಚಯ ಹೇಗಾಯಿತು, ಮದುವೆ ಆಯಿತಾ ಇಲ್ವಾ ಅನ್ನೋದು ಕೂಡ ಸಂಜಯ್ಗೆ ಗೊತ್ತಿಲ್ಲ. ಪವಿತ್ರ ವೈಯಕ್ತಿಕ ಬದುಕು ಹೇಗಿತ್ತು ಅನ್ನೋದು ಅವರಿಗೆ ಗೊತ್ತಿಲ್ಲ. ಮಗಳ ಜೊತೆಗೆ 2-3 ಸಲ ಮಾತನಾಡಿದ್ದಾರೆ. 2017ರಲ್ಲಿ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದು ಬಿಟ್ಟರೆ ಸಂಜಯ್ಗೆ ಪವಿತ್ರ ಕುಟುಂಬದ ಬಗ್ಗೆ ಗೊತ್ತೇ ಇಲ್ಲ. ಪವಿತ್ರ ಬೆಂಗಳೂರಿನವರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಉತ್ತರ ಪ್ರದೇಶದ ಮೂಲದ ಸಂಜಯ್ ಮಾತ್ರ ನಂತರ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ. ಸದ್ಯ ಸಂಜಯ್ ಸಿಂಗ್ ಅವರು ಈಗ ಉತ್ತರ ಪ್ರದೇಶದಲ್ಲಿ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ನನಗೆ ಒಬ್ಬಳೆ ಮಗಳು, ಅವಳಿಗೆ ನಾನು ಶಿಕ್ಷಣವನ್ನು ಕೊಡೋಕ್ಕೆ ಆಗ್ತಿಲ್ಲ. ನನ್ನ ಮಗಳು ಬದಲು ಸಾವಿರಾರು ಮಕ್ಕಳಿಗೆ ಇಂದು ಶಿಕ್ಷಣವನ್ನು ಕೊಡುವಂಥ ಅವಕಾಶ ಸಿಕ್ಕಿದೆ. ಈ ವಿಚಾರದಲ್ಲಿ ಖುಷಿ ಇದೆ.
ಇಂದಿನ ಪರಿಸ್ಥಿತಿ ನೋಡಿದರೆ ನನ್ನ ಮಗಳ ಭವಿಷ್ಯದ ಬಗ್ಗೆ ನನಗೂ ಕೂಡ ಚಿಂತೆ ಇದೆ. ನನ್ನ ಮಗಳ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತನಾಡಿದರೆ ನಾನು ಮೊದಲು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಆನಂತರ ಒಂದು ಸಲ ಬೈದು ಅವರ ತಂದೆ ತಾಯಿಗೂ ಕೂಡ ತಿಳಿಸ್ತೀನಿ. ಆಗಲೂ ಕೂಡ ಬಗೆಹರಿದಿದ್ದಾಗ ಪೊಲೀಸರ ಬಳಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂಜಯ್ ಹೇಳ್ತಾರೆ. ಪವಿತ್ರಕ್ಕೆ ಸಿಟ್ಟು ಜಾಸ್ತಿ, ಆದರೆ ಅವಳು ಕೊಲೆ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿಲ್ಲ. ಇಲ್ಲೂ ಕೂಡ ಆಗಿದ್ದದೆ. ಇಲ್ಲಿ ಅವಳನ್ನು ಹೆದರ್ಸೋಕ್ಕೆ ಅಥವಾ ದರ್ಶನ್ಗೆ ಹೇಳಿದಾಳೋ ಏನೋ ಒಂದು ಮಾಡಿದ್ದಾಳೆ. ಬಟ್ಟು ದರ್ಶನ್ ಕೂಡ ಕೊಲೆ ಮಾಡುವಂಥ ಇಂಟೆನ್ಷನಲ್ಲಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ಅನಿಸೋದಿಲ್ಲ. ಬಟ್ ಇವ್ರು ಏನೇ ಮಾಡಿದರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ಮಾತ್ರ ತಪ್ಪು ಅನ್ನೋದನ್ನು ಸಂಜಯ್ ಸಿಂಗ್ ಒತ್ತಿ ಹೇಳ್ತಾರೆ. ಸೊ ದಟ್ ಸಂಜಯ್ ಸಿಂಗ್ ಜೊತೆಗೆ ದೂರವಾಗಿದ್ದರೂ ಕೂಡ ಸಂಜಯ್ ಸಿಂಗಿಗೆ ಪವಿತ್ರ ಬಗ್ಗೆ ಸಾಕಷ್ಟು ಆಕೆಯ ಆಗು ಹೋಗುಗಳು ಇರ್ಬೋದು, ಜೊತೆಗೆ ಆಕೆಯ ಮನಸ್ಥಿತಿ ಇರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ಪರಿಚಯ ಇರೋದ್ರಿಂದ ಸಂಜಯ್ ಸಿಂಗ್ ಹೇಳೋ ಪ್ರಕಾರ ಪವಿತ್ರ ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ, ಬಟ್ ಸಿಟ್ಟಿದೆ. ಬಟ್ ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ. ಅದೇನೇ ಇದ್ರೂ ಕೂಡ ಕಾನೂನನ್ನು ಕೈಗೆ ತಗೊಂಡು ಮಾತ್ರ ಅಕ್ಷಮ್ಯ ಅಪರಾಧ ಅನ್ನೋದನ್ನು ಸಂಜಯ್ ಸಿಂಗ್ ಕೂಡ ಒತ್ತಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಂಜಯ್ ಸಿಂಗ್ ಕೂಡ ಪವಿತ್ರ ಅವರಿಂದ ದೂರ ಆಗಿದ್ದು ಮತ್ತು ದೂರ ಆದ ಬಳಿಕ ದರ್ಶನ್ ಅವರ ಸಂಬಂಧ ಶುರುವಾಗಿದ್ದು, ದರ್ಶನ್ ಅವರ ಸಂಬಂಧ ಶುರುವಾಗಿ ಅದು ಇಲ್ಲಿವರೆಗೆ ಬಂದಿರೋದು ಎಲ್ಲವೂ ಕೂಡ ಪವಿತ್ರದ ಜೀವನದ ಅಪವಿತ್ರ ಸಂಬಂಧದ ಕಾರಣದಿಂದ ಅನ್ನೋದ್ರಿಂದ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಸಂಜಯ್ ಸಿಂಗ್ ಮಾತುಗಳನ್ನು ಕೇಳಿದಾಗ ಮತ್ತು ಸಂಜಯ್ ಸಿಂಗ್ ಮತ್ತು ಪವಿತ್ರ ನಡುವಿನ ಪ್ರೀತಿ, ಮದುವೆ, ಡಿವೋರ್ಸ್ ವಿಚಾರವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.